ನಾನು ಹೇಳ್ದಾಗೆ ಮೆಡಿಸನ್ನ ತಂದು ಕೊಟ್ಟಿದ್ದೀನಿ. ನನ್ನ ಪ್ರಕಾರ 3 to 4 hours ಒಳಗೆ ಅವ್ರಿಗೆ ಬ್ರೈನ್ ಆಕ್ಟಿವ್ ಆಗಿ ಪ್ರಜ್ಞೆ ಬಂದ್ಬಿಡುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಕಣ್ಬಿಟ್ಟ ಮೇಲೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋಣ. ಸರಿ ಡಾಕ್ಟರ್. ಏನ್ ಮಂತ್ರ? ಏನೇ ಅಷ್ಟೇ ಮಾಡ್ತಿದ್ಯಾ? ಆ ಅರ್ಚನಂಗೆ ಮೊದಲು ಪ್ರಜ್ಞೆ ಬರ್ಲಿ, ಆಮೇಲೆ ನಾನು ನಿನ್ ಹಾಗೆ ಫುಲ್ಲು ಫ್ರೆಂಡ್ ಆಗ್ತೀನಿ. ಅಂದ್ರೆ ಇಷ್ಟು ದಿನ ನಿನ್ ಬೆನ್ ಹಿಂದೆ ಶಾಂತಿಯಾಗಿ ನಿಂತಿದ್ದು ಈ ಮಂತ್ರ. ಇನ್ ಮುಂದೆ ಅರ್ಚನನ್ ಮುಂದೆ ಈ ಮಂತ್ರ ಆಗೇ ಇರ್ತಾಳೆ. ಹೌದಾ? ಆಗ ಅವಳಿಗೆ ನೀನ್ ಯಾರು ಅಂತ 108 ಪ್ರಶ್ನೆ ಬರಲ್ವಾ? ಬರ್ಲಿ, ಆ ಪ್ರಶ್ನೆನ ಅವಳು ನನ್ನ ಕೇಳಬೇಕು. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮಂತ್ರ, ಏನು ಉತ್ತರ ಕೊಡ್ತೀಯಾ? ನಿನ್ನ ಈ ಪರಿಸ್ಥಿತಿ ಕಾರಣ ಆಗಿರೋ ಶಾಂತಿಯಿಂದ ನನಗೂ ಅನ್ಯಾಯ ಆಗಿದೆ, ನಾನು ಮೋಸ ಹೋಗಿದ್ದೀನಿ. ಈ ರೀತಿ ಅರ್ಚನಂಗೆ ಬಣ್ಣದ ಕತೆ ಹೇಳ್ತೀನಿ. ನಿನ್ನ ಹೆಸರು ಹೇಳ್ಕೊಂಡು ನಿಮ್ಮ ಅಣ್ಣಗೂ ಮೋಸ ಮಾಡ್ತಿದ್ದಾಳೆ. ಆ ಶಾಂತಿ ಅವಳ ಗಂಡನ ಜೊತೆ ಸೇರೋದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ. ನನಗೂ ಸುಶಾಂತ್ಗೂ ಎಂಗೇಜ್ಮೆಂಟ್ ಆಗಿತ್ತು, ಆದರೆ ನನ್ನ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸಿ ನಾನು ಶಾಂತಿ ನಿವಾಸದಿಂದ ದೂರ ಹೋಗೋ ಹಾಗೆ ಮಾಡಿ ನನ್ನ ಜೀವನನೇ ಮುಗಿಸ್ಬಿಟ್ಲು ಅಂತ ಕತೆ ಕಟ್ಟಿ ನಂಬಿಸ್ತೀನಿ. ಸೂಪರ್ ಐಡಿಯಾ ಮಂತ್ರ. ಇಷ್ಟಕ್ಕೆ ಮುಗ್ದಿಲ್ಲ. ಅರ್ಚನಾನ ಇಟ್ಕೊಂಡು ಉಸಿರಾಡ್ತಿರೋ ಶಾಂತಿನ ಕಟ್ ಮಾಡಿ ಚಿತ್ರ ಮಾಡ್ತೀನಿ.